ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ವಿಜ್ಞಾನ ವಿಷಯದ 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೆಗಳ ಮಾಲಿಕೆಯನ್ನು ವಿವರಣವಾಗಿ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಜೀವಕ್ರಿಯೆಗಳು ಎಂದರೇನು? ಜೀವಕ್ರಿಯೆಗಳು ಯಾವುವು ಅಂತ ಕೇಳಿದಾನೆ. ಬದುಕುಳಿಯಲು ಅಥವಾ ಜೀವದ ನಿರ್ವಹಣೆಗೆ ಜೀವಿಗಳಲ್ಲಿ ಕಂಡುಬರುವ ಅತ್ಯಗತ್ಯ ಮೂಲಭೂತ ಕ್ರಿಯೆಗಳು ಮತ್ತು ಕಾರ್ಯಗಳಿಗೆ ನಾವು ಜೀವಕ್ರಿಯೆಗಳು ಎನ್ನುವರು. ಉದಾಹರಣೆ ಯಾವಪ್ಪ ಅಂದರೆ ಪೋಷಣೆ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ವಸ್ತುಗಳ ಸಾಗಾಣಿಕೆ ಆಗಿರ್ಬೋದು, ವಿಸರ್ಜನೆ ಇತ್ಯಾದಿ. ಪ್ರಶ್ನೆ ಸಂಖ್ಯೆ 2, ಪೋಷಣೆ ಎಂದರೇನು? ಒಂದು ಜೀವಿಯು ತನ್ನ ಅನೇಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದಲ್ಲಿ ಬಳಸಿಕೊಳ್ಳುವುದಕ್ಕೆ ನಾವು ಪೋಷಣೆ ಎಂದು ಕರೀತೇವೆ. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 3, ಉಸಿರಾಟ ಎಂದರೇನು ಅಂತ ಇದೆ. ಸೊ ಉಸಿರಾಟದ 2 ವಿಧಗಳು ಯಾವುವು? ಓಕೆನಾ. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಉಸಿರಾಟ ಎಂದರೇನು? ಉಸಿರಾಟದ 2 ವಿಧಗಳು ಯಾವುವು? ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಉಸಿರಾಟ ಎನ್ನುವರು. ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆ ನಾವು ಉಸಿರಾಟ ಎನ್ನುತ್ತೇವೆ. ಆಕ್ಸಿಜನ್ ಸಹಿತ ಉಸಿರಾಟವನ್ನು ನಾವು ವಾಯುವಿಕ ಉಸಿರಾಟ ಅಂತ ಕರೆದ್ರೆ, ಆಕ್ಸಿಜನ್ ರಹಿತ ಉಸಿರಾಟವನ್ನು ನಾವು ಅವಾಯುವಿಕ ಉಸಿರಾಟ ಎಂದು ಕರೆಯುತ್ತೇವೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮನುಷ್ಯರಂತೆ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ? ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಇದು. 4ನೇದು, ಅಮೀಬಾದಂತಹ ಏಕಕೋಶೀಯ ಜೀವಿಯ ಸಂಪೂರ್ಣ ಜೀವಕೋಶವು ಪರಿಸರದ ಸಂಪರ್ಕದಲ್ಲಿ ಇರುವುದರಿಂದ ಆಕ್ಸಿಜನ್ ವಿಸರಣೆಯ ಮೂಲಕ ಜೀವಕೋಶವನ್ನು ಸೇರುವುದು. ಆದರೆ ಮಾನವ ಬಹುಕೋಶೀಯ ಜೀವಿಯಾಗಿದ್ದು ಎಲ್ಲ ಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರುವುದಿಲ್ಲ. ಆದುದರಿಂದ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಏನಾಗಲ್ಲ, ಸಾಕಾಗುವುದಿಲ್ಲ. ಓಕೆನಾ. ಹಾಗಾದರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ನ ನಾವು ವಿಸರಣೆ ಮೂಲಕ ಏನಾದರೂ ತಲೆಯಿಂದ ಕಾಲಿನ ತುದಿ ಬೆಳೆವರೆಗೂ ನಾವೇನಾದರೂ ವಿಸರಣೆ ಮೂಲಕ ಕಳಿಸ್ಬೇಕು ಅಂದರೆ ಆಕ್ಸಿಜನ್ನು ಎಷ್ಟು ದಿನ ತಗೊಳ್ತದಪ್ಪ ಅಂದರೆ ಸುಮಾರು 3 ವರ್ಷಗಳ ಕಾಲ ತಗೊಳ್ತದ. ಹಾಗಾಗಿ ರಕ್ತ ಪರಿಚಲನೆ ಮೂಲಕ ಸಾಗ್ತದ. ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು? ನೋಡ್ರಿ, ಎಂಥ ಒಂದು ಅಪ್ಲೈಡ್ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ದಾನೆ. ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಅಂತ ಕೇಳಿದ್ದಾನೆ. ಒಂದು ಜೀವಿಯ ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವಪ್ಪ ಅಂದರೆ, ಒಂದು ಆಹಾರ ಮತ್ತು ಆಕ್ಸಿಜನ್. ಜೀವಿಗಳು ಆಕ್ಸಿಜನ್ ಬಳಸಿ ಉತ್ಕರ್ಷಣೆ ಮೂಲಕ ಆಹಾರದಲ್ಲಿ ಅಡಗಿರುವ ಶಕ್ತಿಯನ್ನು ಏನು ಮಾಡ್ತವೆ, ಪಡೆಯುತ್ತವೆ. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 6, ಸ್ವಪೋಷಣೆ ಎಂದರೆ ಉದಾಹರಣೆ ಕೊಡಿ. ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ನಾವೆಂತ ಕರಿತೀವಿ, ಸ್ವಪೋಷಣೆ ಅಂತ ಕರಿತೀವಿ. ಎಲ್ಲ ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ತವೆ. ಇನ್ನು ಪರಪೋಷಣೆ ಎಂದರೇನು? ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆಯುವ ಪೋಷಣಾ ವಿಧಾನವನ್ನು ಪರಪೋಷಣೆ ಅಂತ ಕರಿತೀವಿ. ಓಕೆನಾ. ಸಸ್ಯಗಳಲ್ಲಿನ ಯಾವ ವರ್ಣಕವು ಸೌರಶಕ್ತಿಯನ್ನು ಹೀರಿಕೊಳ್ತದ ಅಂದರೆ ಕ್ಲೋರೋಫಿಲ್. ಪತ್ರ ಹರಿತು ಏನು ಮಾಡ್ತದ, ಸೂರ್ಯನ ಬೆಳಕನ್ನು ಹೀರಿಕೊಳ್ತದ. ಆಹಾರವನ್ನು ತಯಾರಿಸಲು ಅಗತ್ಯವಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಅನ್ನು ಸ್ವಪೋಷಕಗಳು ಹೀಗೆ ಪಡೆದುಕೊಳ್ಳುತ್ತವೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಪತ್ರರಂಧ್ರಗಳ ಮೂಲಕ ವಾತಾವರಣದಿಂದ ಪಡೆದುಕೊಳ್ಳುತ್ತವೆ. ಸಸ್ಯಗಳು ನೈಟ್ರೋಜನ್ ಅನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ಗಳ ರೂಪದಲ್ಲಿ ಪಡೆಯುತ್ತವೆ. ನೈಟ್ರೈಟು ಮತ್ತು ನೈಟ್ರೈಟ್ಗಳ ರೂಪದಲ್ಲಿ ಸಸ್ಯಗಳು ಪಡಿತಾವೆ. ಪ್ರಶ್ನೆ ಸಂಖ್ಯೆ 10 ನೋಡಿ. ಮರುಭೂಮಿಯ ಸಸ್ಯಗಳು ಯಾವ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ? ರಾತ್ರಿ ವೇಳೆಯಲ್ಲಿ ಏನಾಗ್ತವೆ, ಮರುಭೂಮಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗಡೆ ತೆಗೆದುಕೊಳ್ತವ. ಇನ್ನು ಪ್ರಶ್ನೆ ಸಂಖ್ಯೆ 11, ಪ್ರೋಟೀನ್ನ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸುವ ಕಿಣ್ವ ಯಾವುದು? ಪ್ರೋಟೀನ್ನ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸುವ ಕಿಣ್ವ ಯಾವುದಪ್ಪ ಅಂದರೆ ಲಾಲಾರಸದ ಅಮೈಲೇಸ್ ಎಂಬುವ ಕಿಣ್ವ. ಇನ್ನು ಪ್ರಶ್ನೆ ಸಂಖ್ಯೆ 11 ಮುಗಿತು. 12ನೇ ಪ್ರಶ್ನೆ ನೋಡೋಣ. ಮೆದೋಜೀರಕ ರಸದ ಯಾವ ಕಿಣ್ವವು ಪ್ರೋಟೀನ್ಗಳನ್ನು ಪರಿಣಾಮಕಾರಿಯಾಗಿ ಜೀರ್ಣಿಸುತ್ತದೆ? ಮೆದೋಜೀರಕ ರಸದ ಯಾವ ಕಿಣ್ವವು ಪ್ರೋಟೀನ್ಗಳನ್ನು ಪರಿಣಾಮಕಾರಿಯಾಗಿ ಜೀರ್ಣಿಸ್ತದ ಅಂದ್ರೆ ಟ್ರಿಪ್ಸಿನ್. ಇದು ಏನು ಮಾಡ್ತದ, ಪರಿಣಾಮಕಾರಿಯಾಗಿ ಜೀರ್ಣಿಸ್ತದ. ಮುಂದಿನ ಪ್ರಶ್ನೆ ನೋಡಿ. ಜಠರದ ಗ್ರಂಥಿಗಳಿಂದ ಲೋಳೆಯು ಸ್ರವಿಸಲ್ಪಡದಿದ್ದರೆ ಏನಾಗುತ್ತದೆ? ಜಠರದ ಗ್ರಂಥಿಗಳಿಂದ ಲೋಳೆಯು ಸ್ರವಿಸಲ್ಪಡದಿದ್ದರೆ ಏನಾಗ್ತದೆ? ಜಠರದ ಗೋಡೆಗಳು ಆಮ್ಲದಿಂದ ಏನಾಗ್ತವೆ, ಹಾನಿಗೊಳಗಾಗ್ತವೆ. ಜಠರದಲ್ಲಿ ಆಮ್ಲನೂ ಇರ್ತದೆ, ಅಂದರೆ HCl ಆಮ್ಲನೂ ಇರ್ತದೆ. ಆಮೇಲೆ
ಪೆಪ್ಸಿನ್ ಎನ್ನುವ ಕಿಣ್ವ ಇರ್ತದೆ. ಅಷ್ಟೇ ಅಲ್ಲದೆ ಲೋಳೆ ಇರ್ತದೆ. ಹಾಗಾಗಿ ಲೋಳೆ ಏನಾದರೂ ಜಠರದಲ್ಲಿ ಇರಲಿಲ್ಲಪ್ಪ ಅಂದಿದ್ರೆ ಜಠರದ ಗೋಡೆಗಳು ಆಮ್ಲದ ಒಂದು ವರ್ತನೆಯಿಂದ ಏನಾಗ್ತದೆ, ಎಲ್ಲವೂ ಹಾಳಾಗ್ತದೆ. ಓಕೆನಾ. ನೆಕ್ಸ್ಟ್, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಯಾವಪ್ಪ ಅಂದರೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಪ್ರತ್ಯೇಕಿಸಲ್ಪಡುತ್ತದೆ ಏಕೆ? ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚು ಶಕ್ತಿಯ ಅವಶ್ಯಕತೆ ಇರುವುದರಿಂದ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಪ್ರತ್ಯೇಕಿಸಲ್ಪಡುತ್ತದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 16 ನೋಡೋದಾದ್ರೆ, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದೆ? ಸ್ನಾಯು ಕೋಶಗಳಲ್ಲಿ ಯಾವಾಗ ಆಕ್ಸಿಜನ್ ಕೊರತೆ ಉಂಟಾಗ್ತದಲ್ಲ, ಆಕ್ಸಿಜನ್ ಕೊರತೆ ಉಂಟಾದಾಗ ಲ್ಯಾಕ್ಟಿಕ್ ಆಮ್ಲ ಏನಾಕೈತಿ, ಉತ್ಪತ್ತಿ ಆಗ್ತದ. ಪ್ರಶ್ನೆ ಸಂಖ್ಯೆ 17, ಮೆದೋಜೀರಕ ರಸವು ಸ್ರವಿಸಲ್ಪಡುವ ಕಿಣ್ವಗಳನ್ನು ಹೆಸರಿಸಿ ಅವುಗಳ ಕಾರ್ಯವನ್ನು ತಿಳಿಸಿ. ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಲೈಪೇಸ್ ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಯಮಲ್ಶೀಕರಣಗೊಳಿಸುತ್ತದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 18, ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಇದು ಜಠರದಲ್ಲಿ ಆಮ್ಲದ ಪಾತ್ರ ಅಂತ ಕೇಳಿದಾನೆ. ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ಆಹಾರದ ಮೂಲಕ ದೇಹವನ್ನು ಸೇರುವ ರೋಗಾಣುಗಳನ್ನು ಏನು ಮಾಡ್ತದೆ, HCl ಆಮ್ಲ ಸಾಯಿಸ್ತದ. ಓಕೆನಾ. ಪ್ರಶ್ನೆ ಸಂಖ್ಯೆ 19 ನೋಡಿ, ಗಾಳಿಗೂಡು ಅಥವಾ ಅಲ್ವಿಯೋಲೈಗಳು ಎಂದರೇನು? ಗಾಳಿಗೂಡುಗಳು ಅಥವಾ ಅಲ್ವಿಯೋಲೈ ಎಂದರೇನು ಅಂತ ಕೇಳಿದರೆ, ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತವೆ. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗ್ತವಂತ ಅವುಗಳನ್ನು ನಾವೆಂತ ಕರಿತೀವಿ, ಗಾಳಿಗೂಡುಗಳು ಅಥವಾ ಅಲ್ವಿಯೋಲೈಗಳು ಅಂತ ಕರಿತೀವಿ. ಓಕೆನಾ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ ನೋಡ್ರಿ, ವಿಸರ್ಜನೆ ಎಂದರೇನು? ವಿಸರ್ಜನೆ ಎಂದರೇನು? ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ವಿಸರ್ಜನೆ ಎಂದು ಕರೆಯುತ್ತೇವೆ. ಓಕೆ. ಮುಂದಿನ ಪ್ರಶ್ನೆ ಸಂಖ್ಯೆ 21, ಯಮಲ್ಶೀಕರಣ ಎಂದರೇನು? ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು, ನೋಡ್ರಿ, ಸಣ್ಣ ಕರುಳಿನಲ್ಲಿ ಕಂಡುಬರತಕ್ಕಂಥ ಕೊಬ್ಬುಗಳು ಏನಾಗಿರ್ತವೆ, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಏನು ಮಾಡ್ತಾವಂತ ಹೆಚ್ಚಿಸುತ್ತವೆ. ಇದನ್ನು ಕೊಬ್ಬುಗಳ ಯಮಲ್ಶೀಕರಣ ಎನ್ನುತ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ಅಂದರೆ ಸಣ್ಣ ಕರುಳಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದುಂಡು ಕಣಗಳ ಕೊಬ್ಬನ್ನು ಏನು ಮಾಡ್ತತಿ, ಪಿತ್ತರಸದ ಲವಣಗಳು ಅತ್ಯಂತ ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜನೆ ಮಾಡಿ ಎದುರದು ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಎಂತ ಕರಿತೀವಿ, ಕೊಬ್ಬುಗಳ ಯಮಲ್ಶೀಕರಣ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 22, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಪ್ರಶ್ನೆ ಇದು ರಿಪೀಟ್ ಆಗಿದೆ. ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚು ಶಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಪ್ರತ್ಯೇಕಿಸಲ್ಪಟ್ಟಿರುತ್ತದೆ. ಪ್ರಶ್ನೆ ಸಂಖ್ಯೆ 23, ಅಪಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಏಕೆ? ನೋಡ್ರಿ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ನೋಡ್ರಿ, ಅಂದ್ರೆ ಹೃದಯದಿಂದ ಹೆಚ್ಚಿನ ಒತ್ತಡದಲ್ಲಿ ರಕ್ತವು ಹೊರಹೊಮ್ಮುತ್ತದೆ ಅವುಗಳ ಮೂಲಕ, ಅಪಧಮನಿಗಳ ಮೂಲಕ. ಹಾಗಾಗಿ ಅವುಗಳು ಏನಾಗಿರ್ತವೆ, ದಪ್ಪದಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರ್ತವೆ. ಪ್ರಶ್ನೆ ಸಂಖ್ಯೆ 24, ಅಭಿಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿಲ್ಲ ಏಕೆ? ರಕ್ತವು ಅಭಿಧಮನಿಗಳಲ್ಲಿ ಹರಿಯುವಾಗ ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರುವುದಿಲ್ಲ. ಆದ್ದರಿಂದ ಅಭಿಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಒಳಗೊಂಡಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು, ಕಿರುತಟ್ಟೆಗಳ ಕಾರ್ಯವೇನು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಕಿರುತಟ್ಟೆಗಳ ಕಾರ್ಯ, ದೇಹದಾದ್ಯಂತ ಸಂಚರಿಸಿ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡ್ತದೆ. ರಕ್ತ ಹೆಪ್ಪುಗಟ್ಟಲು ಏನು ಮಾಡ್ತಾವ, ಸಹಾಯ ಮಾಡ್ತಾವ. ಹಾಗಾದ್ರೆ ರಕ್ತವು ಹೆಪ್ಪುಗಟ್ಟಲು ಸಹಾಯವಾಗುವ ವಿಟಮಿನ್ ಯಾವುದಪ್ಪ ಅಂದ್ರೆ ವಿಟಮಿನ್ ಕೆ ಅಂತಾನು ಹೇಳ್ತೇವೆ ನಾವು. ಓಕೆನಾ, ತಲೆಯಲ್ಲಿ ಇರಲಿ. ಇಮ್ಮಡಿ ಪರಿಚಲನೆ ಎಂದರೇನು? ರಕ್ತವು ದೇಹದಲ್ಲಿ ಸಂಪೂರ್ಣವಾಗಿ ಪರಿಚಲನೆಗೊಳ್ಳಲು ಹೃದಯವನ್ನು 2 ಬಾರಿ ಹಾದು ಹೋಗುತ್ತದೆ. ಇದನ್ನು ನಾವು ಎಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ನೆಫ್ರಾನ್ಗಳೆಂದರೇನು? ಮೂತ್ರಪಿಂಡದಲ್ಲಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ಸೋಸುವ ಘಟಕಗಳನ್ನು ನೆಫ್ರಾನ್ಗಳೆನ್ನುವರು. ಸೋಸುವ ಘಟಕಗಳನ್ನು ನಾವು ಎಂತ ಕರಿತೀವಿ, ನೆಫ್ರಾನ್ಗಳು ಅಂತ ಕರಿತೀವಿ. ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆ ವ್ಯವಸ್ಥೆ ಘಟಕಗಳು ಯಾವಪ್ಪ ಅಂದ್ರೆ ಎಕ್ಸೈಲಮ್ ಮತ್ತು ಫ್ಲೋಯಮ್. ಸಾಗಾಣಿಕೆ ಘಟಕ ತಲೆ ಬಂತು ಅಂದ್ರೆ, ಕ್ವಶನ್ ಬಂತು ಅಂದ್ರೆ ಎಕ್ಸೈಲಮ್ ಮತ್ತು ಫ್ಲೋಯಮ್ ಅಂತ ಟಿಕ್ ಹಾಕ್ಬಿಡ್ರಿ.
ಪ್ರಶ್ನೆ ಸಂಖ್ಯೆ 29, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು? ಓಕೆ, ಹಿಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಕೊರತೆ ಉಂಟಾಗುವುದು. ಈ ಪರಿಸ್ಥಿತಿಯನ್ನು ನಾವು ಏನಂತ ಕರಿತೀವಿ? ಅನಿಮಿಯಾ ಅಂತ ಕರಿತೀವಿ. ರಕ್ತಹೀನತೆಯನ್ನು ನಾವು ಅನಿಮಿಯಾ ಅಂತಾನೂ ಕೂಡ ಕರಿತೀವಿ. ಇನ್ನು ಪ್ರಶ್ನೆ ಸಂಖ್ಯೆ 30, ಒಂದು ಸಸ್ಯದ ಕ್ಸೈಲಮ್ ಅಂಗಾಂಶವನ್ನು ಹೊರತೆಗೆದರೆ ಏನಾಗ್ತದೆ? ಸಸ್ಯ ದೇಹಕ್ಕೆ ನೀರು ಸರಬರಾಜಾಗುವುದಿಲ್ಲ, ಸಸ್ಯಗಳು ಆಹಾರವನ್ನು ತಯಾರಿಸುವುದಿಲ್ಲ. ವಿಲ್ಲೈಗಳು ಎಂದರೇನು ಅಂತ ಕೇಳಿದಾನೆ. ಸಣ್ಣ ಕರುಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳಿಗೆ ನಾವೆಂತ ಕರಿತೀವಿ? ವಿಲ್ಲೈಗಳು ಎಂದು ಕರೆಯುತ್ತೇವೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಲ್ವಿಯೋಲೈಗಳು ಎಂದರೇನು? ಶ್ವಾಸಕೋಶಗಳಲ್ಲಿ ಕಂಡುಬರುವ ಬಲೂನ್ನಂತಹ ರಚನೆಗಳಿಗೆ ನಾವು ಅಲ್ವಿಯೋಲೈಗಳು ಅಥವಾ ಗಾಳಿಗೂಡುಗಳು ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 33, ದ್ಯುತಿ ಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ನ ಹಾಗೂ ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಗೆ ನಾವೆಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 34, ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡ್ತದ? ಇದು ಪೈರುವೇಟ್ ಅಣುವಾಗಿ ಏನ್ ಮಾಡ್ತದ? ವಿಭಜನೆ ಆಗ್ತದ. ಇನ್ನು ಮುಂದಿನ ಪ್ರಶ್ನೆ, ವಸ್ತು ಸ್ಥಾನಾಂತರಣ ಎಂದರೇನು? ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಇದು. ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ನಾವೆಂತ ಕರಿತೀವಿ? ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತೇವೆ. 36ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು? ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ. ಬಾಷ್ಪ ವಿಸರ್ಜನೆ ಅಂದ್ರೆ ನೋಡ್ರಿ, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಪ್ರಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತಿದ್ದೇವೆ. ಓಕೆನಾ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಜೀವಕ್ರಿಯೆಗಳು ಎಂಬ ಪಾಠದ ಪ್ರಮುಖ 36 ಪ್ರಶ್ನೆಗಳನ್ನು ಪ್ರಮುಖ 36 ಪ್ರಶ್ನೆಗಳನ್ನು ಸುದೀರ್ಘವಾಗಿ ವಿವರಣಾತ್ಮಕವಾಗಿ ನೋಡ್ತಾ ಹೋದ್ವಿ. ಓಕೆನಾ. ಸೊ ಸಾಕಷ್ಟು ಜನ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ನಾವು ಹಾಕಿದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಏನಾಗ್ತವೆ? ನೋಟಿಫಿಕೇಶನಲ್ಲಿ ತೋರಿಸ್ತವೆ. ಸೊ ಹಾಗಾಗಿ ನಿಮಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಿಂತ ಲೈಕ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಉತ್ತೇಜನ ಸಿಗ್ತದೆ. ಆ ಉತ್ತೇಜನದಿಂದ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮಗೆ ಖುಷಿ ಸಿಗ್ತದೆ. ಸೊ ಆ ಒಂದು ಕಾರಣದಿಂದಾಗಿ ದಯವಿಟ್ಟು ನೀವೆಲ್ಲರೂ ನಮಗೆ ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇನ್ನೂ ಯಾರು ಈ ವಿಡಿಯೋನ ನೋಡಿಲ್ವೋ ನೀವೆಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಎನ್ಯುವಲ್ ಎಕ್ಸಾಮ್ಗಳು ತುಂಬ ಹತ್ತಿರದಲ್ಲಿದ್ದಾವೆ. ಹಾಗಾಗಿ ಪ್ರತಿಯೊಂದು ಪಾಠದ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3, 4 ಅಂಕದ ಪ್ರಶ್ನೆಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಈ ಒಂದು ಪ್ರಶ್ನೆಗಳನ್ನು ಏನು ಮಾಡಿರಿ, ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.